ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿ ಹಾಕಿ ಚುಮ್ಮರಿ ಮಾಡುವುದನ್ನು ತೋರಿಸುತ್ತೇನೆ. ಬನ್ನಿ ನೋಡೋಣ. ಗ್ಯಾಸ್ ಚಾಲು ಮಾಡಿ ಕರುಗಳಿಗೆ ಇಟ್ಟಿದ್ದೇನೆ. ಅದರಲ್ಲಿ 3 ರಿಂದ 4 ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಶೇಂಗದ ಕಾಳು ಫ್ರೈ ಮಾಡಿ ತೆಗೆದುಕೊಳ್ಳುತ್ತೇನೆ. ಮೀಡಿಯಂ ಗ್ಯಾಸಲ್ಲಿ ಈ ರೀತಿ ಫ್ರೈ ಮಾಡಿಕೊಳ್ಳಬೇಕಾಗುತ್ತೆ. ಈಗ ನೋಡಿ ಫ್ರೈ ಮಾಡಿ ಆಯಿತು. ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳುತ್ತೇನೆ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕುಟ್ಟಿಟ್ಟಿರುವ ಬೆಳ್ಳುಳ್ಳಿ, 4 ಮುರಿದಿರುವ ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ. ಇದೆಲ್ಲ ನೋಡಿ ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡಬೇಕಾಗುತ್ತೆ, ಯಾಕಂದರೆ ಫಾಸ್ಟ್ ಗ್ಯಾಸಲ್ಲಿ ಮಾಡಿದರೆ ಹೊತ್ತುತ್ತೆ. ಅದಕ್ಕಾಗಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಬಂದ್ ಮಾಡುತ್ತೇನೆ. ಗ್ಯಾಸ್ ಬಂದ್ ಮಾಡಿದ ನಂತರ 1 ಚಮಚ ಅಚ್ಕಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಈಗ ಇದನ್ನು ಕೆಳಗಡೆ ತಗೊಂಡು ಚುಮ್ಮರಿಯಲ್ಲಿ ಮಿಕ್ಸ್ ಮಾಡುತ್ತೇನೆ. ನಾನು ಇಲ್ಲಿ 2 ಸೇರು ಚುಮ್ಮರಿ ಸಾಣಿಗೆಯಿಂದ ಸಾಣಿಸಿ ಸ್ವಚ್ಛ ಮಾಡಿ ಇಟ್ಟುಕೊಂಡಿದ್ದೆ. ಈಗ ಅದರಲ್ಲಿ ಫ್ರೈ ಮಾಡಿರುವ ಶೇಂಗದ ಕಾಳು ಮತ್ತು ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ನಾನು ಮಾಡಿರುವ ಮಸಾಲ 2 ಸೇರು ಚುಮ್ಮರಿಗೆ ಬರಬರಿ ಆಯಿತು. ನೀವು ನೋಡಿ ಮಸಾಲ ಎಷ್ಟು ಮಾಡ್ತೀರಿ ಆ ಪ್ರಕಾರ ಚುಮ್ಮರಿ ಮಿಕ್ಸ್ ಮಾಡಿಕೊಳ್ಳಿ. ಈ ಚುಮ್ಮರಿ ಒಂದು ಸಲ ಮಾಡಿಟ್ರೆ 8 ರಿಂದ 10 ದಿವಸ ಇಟ್ಟರು ಕೂಡ ಏನೂ ಆಗುವುದಿಲ್ಲ. ಗಾಳಿ ಆಡಬಾರ್ದು ಅಂತ ಡಬ್ಬಿಯಲ್ಲಿ ಹಾಕಿ ಇಟ್ಟುಕೊಳ್ಳಿ. ಈಗ ನೋಡಿ ಮಸಾಲೆ ಎಲ್ಲ ಕಡೆ ಹತ್ತಬೇಕಲ್ಲ, ಅದಕ್ಕಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಹೆಚ್ಚಾಗಿ ಈ ಚುಮ್ಮರಿಯನ್ನು ಮನೆಯಲ್ಲಿ ಎಲ್ಲರೂ ಮಾಡಿ ಇಟ್ಟುಕೊಳ್ಳುತ್ತಾರೆ. ಯಾಕಂದರೆ ಸಂಜೆ ನಾಷ್ಟಕ್ಕೆ ಏನಾದರೂ ತಿನ್ನಬೇಕಂತ ಮನಸ್ಸಾದರೆ ಇದನ್ನು ಸ್ವಲ್ಪ ತಿಂದು ಚಾಯ್ ಕುಡಿದ್ರೆ ಸಾಕು. ಈಗ ನೋಡಿ ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ನಲ್ಲ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಡಬ್ಬೆಯಲ್ಲಿ ತುಂಬಿ ಇಡುತ್ತೇನೆ. ನೋಡಿ ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.